ಎಲ್ಲಿ ಹೋಗ್ತಿದೀವಿ ನಾವೀಗ? ದೇವರ ಮನೆ. ದೇವ್ರ ಮನೆ ಅಂತೆ ಗಾಯ್ಸ್ ನೋಡಿ, ಇವಾಗ ದೇವ್ರ ಮನೆಗೆ ಹೋಗ್ತಾ ಇದೀವಿ. ದೇವ್ರ ಮನೆ ಹಿಲ್ ಸ್ಟೇಷನ್ ಅಂತೆ. ರೋಡ್ ಮಾತ್ರ ಇನ್ನೂ ಸಖತ್ತಾಗಿದೆ. ರೋಡ್ ಮಾತ್ರ ಸಖತ್ತಾಗಿದೆ. ರೈಟ್ ಅಂತೆ. ಅವ್ನ್ ರೈಟ್ ಅಂತಾನೆ, ಇವ್ನ್ ಲೆಫ್ಟ್ ಅಂತಾನೆ. ನಾವು ಆಲ್ವೇಸ್ ರೈಟ್. ಇನ್ನೊಬ್ಬ ಆಲ್ವೇಸ್ ರೈಟ್ ಅಂತಾನೆ. ಗಾಯ್ಸ್ ನಾವು ಚಾರ್ಮಡಿ ಘಾಟ್ ಅಲ್ಲಿ ಇದೀವಿ. ಚಾರ್ಮಡಿ ಘಾಟ್ ಅಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಜರಿ ಕಾಣಿಸ್ತಾ ಇದೆ ಅಲ್ವಾ, ಸಖತ್ತಾಗಿದೆ. ಆ ಒಂದು, ಆ ಎರಡು, ಆ ಮೂರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಕಾರ್ತಿಕ್. ನನ್ನ ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ವ್ಲಾಗು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಫನ್ನಿಂದ ಇರುತ್ತೆ. ಎಲ್ಲೂ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ, ಸಖತ್ ಇಂಟ್ರೆಸ್ಟಿಂಗ್ ಇದೆ. ಹಾಯ್ ಗಾಯ್ಸ್, ಇವಾಗ ನಾವು ದೇವ್ರ ಮನೆ ಹೋಗ್ತಾ ಇದೀವಿ. ಇವನೇ ಡ್ರೈವರ್ ನೋಡಿ. ನಮ್ಮ ಬಾಯ್ಸ್ ಎಲ್ಲ ಹಿಂದ್ಗಡೆ ಕೂತಿದ್ದಾರೆ. ಹಾಯ್ ಮಾಡ್ರು. ನಮಸ್ಕಾರ. ಆರಾಮಲ್ಲ? ಆರಾಮ. ಎಲ್ಲಿ ಹೋಗ್ತಿದೀವಿ ನಾವೀಗ? ದೇವರ ಮನೆ. ದೇವ್ರ ಮನೆ ಅಂತೆ ಗಾಯ್ಸ್ ನೋಡಿ, ಇವಾಗ ದೇವ್ರ ಮನೆಗೆ ಹೋಗ್ತಾ ಇದೀವಿ. ದೇವ್ರ ಮನೆ ಹಿಲ್ ಸ್ಟೇಷನ್ ಅಂತೆ. ರೋಡ್ ಮಾತ್ರ ಇನ್ನೂ ಸಖತ್ತಾಗಿದೆ. ರೋಡ್ ಮಾತ್ರ ಸಖತ್ತಾಗಿದೆ. ರೋಡ್ ಮಾತ್ರ ಅಂಕು ಎಂತ ಸಿಕ್ತಲ್ಲ, ಎರಡು ಹೊಂಡಗಳ ರಾಶಿ. ಹೊಂಡದಲ್ಲಿ ರೋಡಲ್ಲಿ ಹೊಂಡನ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್ ಆಗಿರುತ್ತೆ ಮಗ. ಕರೆಕ್ಟ್. ನೋಡಿ ಗಾಯ್ಸ್, ರೋಡ್ ನೋಡ್ತಾ ಇದ್ದೀರಾ ನೀವು? ದೇವ್ರ ಮನೆ ಹೋಗೋದು ಹೇಗಿದೆ ಅಂತ. ಗಾಯ್ಸ್ ಎಲ್ಲಿದೀವಿ ನಾವೀಗ? ಈ ರೋಡಾಗ ಬಂದ್ಬಿಟ್ಲು. ರೋಡಲ್ಲಿ ಇದೀವಿ ಅಂತ ನಮ್ಗೂ ಗೊತ್ತು. ಕಾರ್ ಒಳಗೆ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ರೋಡಲ್ಲಿ ಹೋಗ್ತಿದೀವೋ ಮಣ್ ರೋಡಲ್ಲಿ ಹೋಗ್ತಿದೇವೋ ಗೊತ್ತಾಗ್ತದೆ. ಡಾಂಪರ್ ಹಾಕಿದ್ರು ಪಾಪ ಕಿತ್ತೋಗದೆ. ಹಂಪ್ ಮಾಡೋಕೆಲ್ಲ ಖರ್ಚಲ್ಲ, ಹಂಗಾಗಿ ಹೊಂಡ. ಹೇಗಾಗ್ತಿದೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಸಚಿನ್ ಅವರ? ಡಬ್ಬ ತರ ಇದೆ ರೋಡ್. ರೋಡೇ ಚೆನ್ನಾಗಿಲ್ಲ ಗಾಯ್ಸ್ ಇಲ್ಲಿ. ನೀನು ಯಾವನೇ ನೀನು? ನೀ ಯಾವನ ಕೇಳಕ್ಕೆ? ಇವಾಗಷ್ಟೇ ನೋಡಿ, ನಮ್ ಫ್ರೆಂಡ್ಸ್ ಹಸುವಾಗ್ತಿದೆ ಅಂತ ಎಲ್ಲ ಬಿಸ್ಕೆಟ್ ಕೊಡ್ತಾ ಇದಾರೆ ನಮ್ಗೆ. ಎರಡು ಇತ್ತಲ್ಲ ಪ್ಯಾಕೆಟ್ ಹೊರ್ಗೋತಾಗಲ್ಲ. ಬಿಸ್ಕೆಟ್ ತಿಂದಿರ ಗಾಯ್ಸ್? ಬಿಸ್ಕೆಟ್ ಇದರ ರೋಡಲ್ಲೆಲ್ಲ ಇದನ್ನ ಓದಾಕ್ಬಿಡಿ, ಇಲ್ಲೇ ಇಟ್ಕೊಳ್ಳಿ, ಆಮೇಲೆ ಡಸ್ಟ್ಬಿನ್ ಅಲ್ಲಿ ಹಾಕಿ. ಓಕೆನಾ? ತುಂಬಾ ಸೆಕೆ ಆಗ್ತಿದೆ, ತುಂಬಾ ಸೆಕೆ. ಮಳೆ ಇಲ್ಲ, ಏನಿಲ್ಲ, ಏನ್ ಮಾಡೋದು ಹೇಳಿ. ಗಾಯ್ಸ್ ಇವಾಗ ನಾವು ದೇವ್ರ ಮನೆಗೆ ಹೋಗ್ತಾ ಇದೀವಿ. ಬ್ರೇಕ್ಫಾಸ್ಟ್ ಆಗಿಲ್ಲ ಇನ್ನ. ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ರೆ ಇಲ್ಲಿ ಅಯೋಧ್ಯ ಉಪಚಾರ ಅಂತ ಇತ್ತು, ಅಲ್ಲಿ ಮಾಡೋಣ ಅಂದ್ರೆ ಫುಲ್ ರಶ್. ಏನ್ ಮಾಡೋದ್ ಹೇಳಿ, ಹಸ್ವಾಗ್ತದೆ. ಸುಮ್ನೆ ನಮ್ ಗಾಯ್ಸ್ ಎಲ್ಲ ಫುಲ್ ಟಯರ್ಡ್ ಆಗ್ಬಿಟ್ಟಿದಾರೆ ನೋಡಿ. ಇನ್ನ ಎಷ್ಟು ಕಿಲೋಮೀಟರ್ ಇದೆ ಅಮಿತ್? ಇನ್ನು 46 ಕಿಲೋಮೀಟರ್ ಇದೆ ದೇವ್ರ ಮನೆಗೆ. ಇವಾಗ ಎಲ್ಲಾದ್ರೂ ಇಲ್ಲಿ ಬ್ರೇಕ್ಫಾಸ್ಟ್ ಪಾಯಿಂಟ್ ಸಿಗುತ್ತಾ ಅಂತ ನೋಡ್ಬೇಕು. ಎಲ್ಲೂ ಸಿಗ್ತಾ ಇಲ್ಲ. ಯಾವ ಕಡೆ ಅಮಿತ್? ರೈಟ್ ಲೆಫ್ಟ್? ಸರಿ ಹೇಳ. ರೈಟ್ ಅಂತೆ. ಅವ್ನ್ ರೈಟ್ ಅಂತಾನೆ, ಇವ್ನ್ ಲೆಫ್ಟ್ ಅಂತಾನೆ. ಇನ್ನೊಬ್ಬ ಆಲ್ವೇಸ್ ರೈಟ್ ಅಂತಾನೆ. ಹೆಂಗು ರೈಟಿಗೆ ಹೋಗ್ತಾ ಇದ್ರೆ ರೈಟಿಗೆ ರೋಡ್ ಇಲ್ಲ.
ಸುತ್ತಾಡ್ಕೊಳ್ಳೆ ಮತ್ತೆ ವೇಳೆ. ಬ್ರೇಕ್ಫಾಸ್ಟಿಗೆ ಎಲ್ಲಿ ನಿಲ್ಲಿಸ್ತಿದ್ದೀರಾ ಸಚಿನ್ ಅವ್ರೆ? ಹೋಟೆಲ್ ಅಲ್ಲಿ ಸಚಿನ್. ಓನ್ಲಿ ಬ್ಲಾಗ್ ಬ್ಲಾಗ್ ಅಲ್ಲೇ ಆಟೋ ನಮಸ್ಕಾರ. ಏನ್ ಮಾಡೋದ್ ಹೇಳಿ, ಹಸುವಾಗ್ತಿದೆ, ನೀವೆಲ್ಲೂ ನಿಲ್ಲಿಸ್ತಾನೆ ಇಲ್ಲ. ಗಾಯ್ಸ್, ಈಗ ಇಷ್ಟ ದೇವತೆ ಹೋಟೆಲ್, ಇಷ್ಟ ದೇವತೆ ಅಂತ ಶುದ್ಧ ಸಸ್ಯಾಹಾರಿ ಹೋಟೆಲ್ ಕರ್ಕೊಂಡ್ ಬಂದಿದ್ದಾರೆ. ಏನಿದೆ ಬ್ರೇಕ್ಫಾಸ್ಟ್ ನೋಡೋಣ. ಬ್ರೇಕ್ಫಾಸ್ಟ್ ನೋಡಿ ಹೆಂಗಿದೆ ಅಂತ ಹೇಳ್ತೀನಿ. ಓಕೆ, ರೆಡಿಮೇಡ್ ಹೊಟ್ಟೆ ಬೌಲ ಇಲ್ಲೆಲ್ಲ ರೆಡಿಮೇಡ್ ತರಲ್ಲ. ನೋಡಕ್ ಒಂಥರ ಚೆನ್ನಾಗಿದೆ, ತೊರೆದೋಗದೆ ಜಾಸ್ತಿ ಆಗಿದೆ. ಬ್ರೇಕ್ಫಾಸ್ಟು ಎವ್ರೇಜ್ ಆಗಿತ್ತು. ಇಡ್ಲಿ ಅಷ್ಟು ಚೆನ್ನಾಗಿರಲಿಲ್ಲ, ವಡೆ ಚೆನ್ನಾಗಿತ್ತು, ಮತ್ತು ದೋಸಾನೂ ಚೆನ್ನಾಗಿತ್ತು. ನೀವೇನಾದರೂ ಧರ್ಮಸ್ಥಳದಿಂದ ಚಾರ್ಮಡಿ ಘಾಟ್ ಹೋಗುವಾಗ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿಲ್ಲ ಅಂದರೆ ಇಲ್ಲಿ ಮಾಡ್ಬೋದು. ಹೋಟೆಲ್ ಇಷ್ಟ ದೇವತೆ ಅಂತ ಸಿಗುತ್ತೆ. ಅಂತೂ ನಮ್ಮ ಹೊಟ್ಟೆ ತುಂಬಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಚಾರ್ಮಡಿ ಘಾಟ್ ಮೇಲೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ವ್ಯೂನ ಎಷ್ಟು ಚೆನ್ನಾಗಿದೆ ಅಂತ. ಗಾಯ್ಸ್, ನಾವು ಚಾರ್ಮಡಿ ಘಾಟಲ್ಲಿ ಇದ್ದೀವಿ. ಚಾರ್ಮಡಿ ಘಾಟಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಜರಿ ಕಾಣಿಸ್ತಾ ಇದೆ ಅಲ್ವಾ, ಸಕ್ಕತ್ತಾಗಿದೆ. ಈ ಥರ ಹೋಗೋ ದಾರಿಗಳೇ ಚೆನ್ನಾಗಿರುತ್ತೆ ಹೋಗೋ ಡೆಸ್ಟಿನೇಷನ್ಗಿಂತ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬಾ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸು. ಚಾರ್ಮಡಿ ಘಾಟಲ್ಲಿ ಮಳೆ ಇಲ್ಲ, ಬಿಸಿಲಿದೆ. ಇವಾಗ ದೇವ್ರ ಮನೆ ಹೋಗ್ತಾ ಇದ್ದೀವಿ. ಆ ಒಂದು, ಆ ಎರಡು, ಆ ಮೂರು. ರಿಯಾಕ್ಷನ್ ಮಾಡಿರಲಿ, ಮಾಡಲ್ಲ ಪಲ್ಲೆ ಪಲ್ಲೆ ಪಾಂಗ್ಡ ಮಾಡೋಣ.
ನಾವು ಆಲ್ಮೋಸ್ಟ್ ದೇವ್ರ ಮನೆ ರೀಚ್ ಆದ್ವಿ. ಇನ್ನೇನು ಸ್ವಲ್ಪ ಹೊತ್ತು. ನೋಡ್ತಾ ಇರ್ಬೋದು ಸುತ್ತಲೂ ಎಷ್ಟು ಚೆನ್ನಾಗಿದೆ ಅಂತ. ಸುಬ್ಬಣ್ಣಿದ್ದಲ್ಲ ಓಕೆ. ಅಂತೂ ದೇವ್ರ ಮನೆ ಹಿಲ್ನ ರೀಚ್ ಆದ್ವಿ. ನೋಡ್ತಾ ಇದ್ದೀರಾ ವ್ಯೂ. ಹಾಯ್ ಫ್ರೆಂಡ್ಸ್, ನಾವು ಬಂದಿದೆ ಲೇಟು. ಇವಾಗ ಬಿಸಿಲು ಬರ್ತಾ ಇದೆ, ತುಂಬ ಬಿಸಿಲು ಇದೆ. ಎಷ್ಟು ಬಿಸಿಲಿದೆ ಅಂದರೆ ನಾವು ಬಂದಿರೋ ಟೈಮೇ ಸರಿ ಇಲ್ಲ ಆ್ಯಕ್ಚುಲಿ. ಈ ಹುಡುಗರೆಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ ಇಲ್ಲಿ. ಹಿಂಗೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ಹತ್ತುತ್ತಾ ಅಲ್ಲಿಗೆ ಹೋಗ್ಬೇಕು ನಾವೀಗ. ಸಖತ್ತಾಗಿ ಗಾಳಿ ಬೀಸ್ತಾ ಇದೆ. ಹೇಗಿದೆ ವ್ಯೂ ಪಾಯಿಂಟ್ ಮೇಲ್ಗಡೆ? ಹೌ ಇಸ್ ಇಟ್? ಗುಡ್. ಹೇಗಿದೆ ನೋಡಿ ಗಾಯ್ಸ್ ವ್ಯೂ ಪಾಯಿಂಟ್. ದೇವರ ಮನೆ ಟ್ರೆಕ್ ಮಾಡ್ತಾ ಇದ್ದೀವಿ. ಗೈಸ್ ನೋಡಿ, ಇದೆ ವ್ಯೂ ಪಾಯಿಂಟ್.
ನಾವು ಕೇರಳ ಹೋಗ್ತಾ ಇದೀವಿ. ಕೇರಳ ವ್ಲಾಗ್ ಬರುತ್ತೆ. ಲೈಕ್ ಶೇರ್ ಥ್ಯಾಂಕ್ ಯು.